ನಮಸ್ಕಾರ. ಮುಖ್ಯಾಂಶಗಳು. ಸಾರ್ವತ್ರಿಕ ಚುನಾವಣೆ, ದೇಶದ ವಿವಿಧೆಡೆ ಬಿರುಸುಗೊಂಡ ಪ್ರಚಾರ. ಜಾರ್ಖಂಡ್ನಲ್ಲಿ ಪ್ರಧಾನಿ, ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ವಾದ್ರಾ ಮತಯಾಚನೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ 237 ರಾಜಕೀಯ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರ. ಭದ್ರತಾ ಕೊಠಡಿಗಳಿಗೆ ಸರ್ಪಗಾವಲು. ಬರ ನಿರ್ವಹಣೆ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಶೀಘ್ರವೇ ಸಮಾಲೋಚನೆ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಕ್ಕನುಗುಣವಾಗಿ ಸುಧಾರಣೆ, ತಂತ್ರಜ್ಞಾನ ಬಳಕೆ ಅತ್ಯವಶ್ಯ, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯ 3ನೇ ಹಂತದ ಮತದಾನ ನಿನ್ನೆ ಮುಕ್ತಾಯವಾಗಿದ್ದು, ಮುಂಬರುವ ಹಂತಗಳ ಚುನಾವಣೆಗೆ ರಾಜಕೀಯ ನಾಯಕರು ಪ್ರಚಾರ ಬಿರುಸುಗೊಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜಾರ್ಖಂಡ್ನ ಲೋಹರ್ಡಗಾದಲ್ಲಿ ಇಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ಪ್ರತಿಪಕ್ಷಗಳ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ನರೇಂದ್ರ ಮೋದಿ, 300ಕ್ಕೂ ಹೆಚ್ಚು ಕ್ಷೇತ್ರಗಳ ಬಳಿಕ ಪ್ರತಿಪಕ್ಷಗಳಲ್ಲಿ ಉತ್ಸಾಹ ಕುಂದಿದ್ದು, ಫಲಿತಾಂಶಕ್ಕೂ ಮುನ್ನವೇ ಸೋಲಿನ ಭಯ ಅವರಲ್ಲಿ ಆವರಿಸಿದೆ ಎಂದು ಅಭಿಪ್ರಾಯಪಟ್ಟರು. ಸೋಲುವ ಭೀತಿಯಿಂದಾಗಿ ಪ್ರತಿಪಕ್ಷಗಳ ಮುಖಂಡರು ಇವಿಎಂ ಮತಯಂತ್ರ ದೋಷದ ಆರೋಪ ಮಾಡುತ್ತಿದ್ದಾರೆ. ಸೋಲುವ ಭೀತಿಯಿಂದ ಇವಿಎಂ ಯಂತ್ರದ ಕುರಿತು ಆರೋಪ ಮಾಡುವುದು ಸರಿಯಲ್ಲ ಎಂದರು. 300 सीटों पर वोट पड़ने के बाद अब विरोधियों के लिए खुले रूप से पराजय स्वीकार करने के सिवाय कोई चारा ही नहीं बचा। दूसरे चरण में अंदाज तो आ गया था उनको, लेकिन फिर भी मुंह पे थोड़ा चेहरा हंसता हुआ रख करके बात करने की कोशिश करते थे। लेकिन कल के मतदान के बाद तो ऐसे चेहरे लटक गए हैं। ಮತ್ತೊಂದೆಡೆ ಎಐಸಿಸಿ ಅಧ್ಯಕ್ಷೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಉತ್ತರ ಪ್ರದೇಶದ ಫತೇಪುರ್ ರ್ಯಾಲಿಯಲ್ಲಿ ಭಾಗವಹಿಸಿ ಅಭ್ಯರ್ಥಿ ಪರ ಮತಯಾಚಿಸಿದರು. ಬಳಿಕ ಅವರು, ಕೇಂದ್ರ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಯಾವುದೇ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿಲ್ಲ, ಕೇಂದ್ರದ ನೀತಿಗಳು ಉದ್ಯಮಿಗಳ ಪರವಾಗಿವೆಯೇ ಹೊರತು ಬಡವರ ಪರವಾಗಿಲ್ಲ ಎಂದು ದೂರಿದರು. समस्याओं को समझने का जो प्रयास है वो पूरी तरह से खत्म हो चुका है। आज अगर आप प्रधानमंत्री जी को देखें तो या तो विदेश में दिखेंगे, अमेरिका में अमेरिका के प्रेसिडेंट से गले लगाते हुए, या जापान में, या चीन, या अफ्रीका में, या फिर कल आपने देखा होगा बड़े बड़े अभिनेताओं के साथ इंटरव्यू करते हुए। लेकिन कभी जनता के बीच में आपने उनको नहीं देखा होगा। मैं वाराणसी गई, वाराणसी में मुझे पता चला कि 5 सालों में एक गांव में नहीं गए प्रधानमंत्री जी, जबकि वो उन्हीं का क्षेत्र है। एक गांव में एक भी परिवार से उनको समय नहीं मिला कि जाके पूछे कि भाई कैसे जी रहे हो, तुम्हारा जीवन कैसा चल रहा है, तुम्हारी समस्याएं क्या है। ಪ್ರಧಾನಿ ಇಂದು ಮಧ್ಯಾಹ್ನ ಪಶ್ಚಿಮ ಬಂಗಾಳದ ರಾಣಾಘಾಟ್ನಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಬಿಹಾರದ ಮುಂಗೇರ್, ಬೇಗುಸರಾಯ್ ಮತ್ತು ಸಮಷ್ಟಿಪುರದಲ್ಲಿ ಸರಣಿ ರ್ಯಾಲಿ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಲಖೀಂಪುರ್ ಖೇರಿ, ಉನ್ನಾವ್ ಮತ್ತು ಖಾನ್ಪುರದಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಖಾನ್ಪುರದಲ್ಲಿ ಪಕ್ಷದ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 6ನೇ ಹಂತದ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ನಟ ಅಕ್ಷಯ್ ಕುಮಾರ್ ಅವರೊಂದಿಗೆ ತಮ್ಮ ಅಂತರಾಳದ ಭಾವನೆಗಳನ್ನು ಸಂವಾದದಲ್ಲಿ ಹಂಚಿಕೊಂಡಿದ್ದಾರೆ.
ದೇಶದ ಅಭಿವೃದ್ಧಿಯನ್ನು ಮಾತಿನ ರೂಪದಲ್ಲಿ ತೋರಿಸದೆ ಮನಸ್ಸಿನಿಂದ ಕಾರ್ಯರೂಪಕ್ಕೆ ತರುವಂತಾದಾಗ ಮಾತ್ರ ಸಮಗ್ರವಾಗಿ ಅನುಷ್ಠಾನಗೊಳಿಸಲು ಸಾಧ್ಯ. ಸಾಮಾನ್ಯರ ಇಚ್ಛಾಶಕ್ತಿಗಳನ್ನು ಪ್ರೇರೇಪಣೆಯಾಗಿ ಸ್ವೀಕರಿಸಿ ಅನುಷ್ಠಾನಗೊಳಿಸುವುದು ಪ್ರತಿಯೊಂದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಸಾಮಾನ್ಯ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಿಜ ರೂಪದ ವ್ಯಕ್ತಿತ್ವ ಅನಾವರಣಗೊಳ್ಳುತ್ತದೆ. ಬಡವರ ಸೇವೆಯನ್ನು ಮಾಡಬೇಕು ಎನ್ನುವ ಇಚ್ಛಾಶಕ್ತಿ ಇದ್ದವರು ಮಾತ್ರ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಎಂದು ಹೇಳಿದ್ದಾರೆ. ಸಂವಾದದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬಾಲ್ಯದ ನೆನಪುಗಳು ಸೇರಿದಂತೆ ಜೀವನದ ಪ್ರಮುಖ ಘಟ್ಟಗಳನ್ನು ಸ್ಮರಿಸಿದ್ದಾರೆ. कोयला भर देता था, गर्म कोयला, और उसी से कपड़ों को प्रेस करता था और पहन के जाता था. जैसे मैं अपने घर पे अपनी माँ के साथ रहता हूँ, आपका मन करता है सर आपकी माँ, आपके भाई, आपके सारे जितने भी रिश्तेदार हैं आपके साथ घर पे रहें? मैं जिंदगी की बहुत छोटी आयु में सब कुछ छोड़ चुका हूँ, बहुत छोटी आयु में. जैसे मेरी माँ मुझे कहता है भाई तुम मेरे पीछे क्यों समय खराब करते हो. आप 3 या 4 साढ़े 3 घंटे ही सोते हैं. मतलब 7 घंटे तो सोना एक अमूमन एक शरीर को चाहिए. राष्ट्रपति ओबामा जब मुझे मिले तो वो भी सबसे ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಮುಕ್ತಾಯವಾಗಿದ್ದು ಮತಯಂತ್ರಗಳನ್ನು ಆಯಾ ಜಿಲ್ಲೆಗಳ ಸ್ಟ್ರಾಂಗ್ ರೂಂನಲ್ಲಿ ಇರಿಸಲಾಗಿದೆ. ಧಾರವಾಡದಲ್ಲಿ ಚುನಾವಣೆಯ ಎಲ್ಲ ಆಯಾ ವಿಧಾನಸಭಾ ಕ್ಷೇತ್ರಗಳ ಡಿಮಸ್ಟರಿಂಗ್ ಕೇಂದ್ರಗಳಿಗೆ ಕೊಂಡೊಯ್ದ ನಂತರ ಕೃಷಿ ವಿಶ್ವವಿದ್ಯಾಲಯದ ಎಣಿಕೆ ಕೇಂದ್ರದ ಭದ್ರತಾ ಕೊಠಡಿಗಳಲ್ಲಿ ಇರಿಸಲಾಗಿದೆ. ಭದ್ರತಾ ಕೊಠಡಿಗೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಹಾಗೂ ನಗರ ಪೊಲೀಸ್ ಆಯುಕ್ತ ನಾಗರಾಜ್ ಅವರು ಭೇಟಿ ನೀಡಿ ಪರಿಶೀಲಿಸಿದ ನಂತರ ಕೊಠಡಿಗೆ ಅಗತ್ಯ ಭದ್ರತೆಯನ್ನು ನೀಡಲಾಯಿತು. ಎಲ್ಲ ಮತಗಟ್ಟೆ ಸಿಬ್ಬಂದಿಗಳು ತಮಗೆ ನಿಗದಿಪಡಿಸಿದ ವಾಹನಗಳಲ್ಲಿ ಡಿಮಸ್ಟರಿಂಗ್ ಕೇಂದ್ರಕ್ಕೆ ಎಲ್ಲ ಸುರಕ್ಷಿತವಾಗಿ ತಲುಪ್ತಾ ಇದ್ದಾರೆ. ಡಿಮಸ್ಟರಿಂಗ್ ಕಾರ್ಯ ಸುಗಮವಾಗಿ ನಡೀತಾ ಇದೆ. ಎಲ್ಲ ಮತಗಟ್ಟೆ ಸಿಬ್ಬಂದಿಗಳಿಗೆ ವಾಹನ ಮತ್ತು ಉಚಿತವಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲ ಶಾಂತಿಯುತ, ಯಾವುದೇ ರೀತಿಯಾದಂತಹ ಗಲಭೆ ಆಗಲಿ ಮತ್ತೊಂದಾಗಲಿ ಎಲ್ಲೂ ನಡೆದಿಲ್ಲ. ಮತ್ತೊಂದೆಡೆ ದಾವಣಗೆರೆಯಲ್ಲಿ ನಿನ್ನೆ ಮತದಾನ ಮುಕ್ತಾಯವಾದ ಬಳಿಕ ಮೋತಿವೀರಪ್ಪ ಕಾಲೇಜಿನಲ್ಲಿ ಡಿಮಸ್ಟರಿಂಗ್ ಜರುಗಿತು. ಬಳಿಕ ಮತಯಂತ್ರಗಳನ್ನು ಸ್ಟ್ರಾಂಗ್ ರೂಂಗೆ ರವಾನಿಸಲಾಯಿತು. ಈ ವೇಳೆ ದೂರದರ್ಶನದೊಂದಿಗೆ ಉಪ ಆಯುಕ್ತ ಕುಮಾರಸ್ವಾಮಿ, ನಿಯೋಜನೆಗೊಂಡ ಅಧಿಕಾರಿಗಳು ಈಗಾಗಲೇ ಮತಯಂತ್ರ ಮತ್ತು ವಿವಿಪ್ಯಾಟ್ಗಳನ್ನು ಹಿಂತಿರುಗಿಸಿದ್ದಾರೆ ಎಂದರು. ಕರ್ನಾಟಕ ಸೇರಿ 13 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶದ 117 ಕೇಂದ್ರಗಳಲ್ಲಿ ಬಹುತೇಕ ಶಾಂತಿಯುತ ಮತದಾನವಾಗಿದ್ದು ಸರಾಸರಿ ಶೇಕಡಾ 67.86% ಮತದಾನವಾಗಿದೆ ಎಂದು ಚುನಾವಣಾ ಆಯೋಗದ ಮೂಲಗಳು ತಿಳಿಸಿವೆ. ಕರ್ನಾಟಕದ 14 ಕ್ಷೇತ್ರಗಳಲ್ಲಿ 237 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಶೇಕಡಾ 68.03% ಮತದಾನವಾಗಿದ್ದು ಶಿವಮೊಗ್ಗ ಕ್ಷೇತ್ರದಲ್ಲಿ ಶೇಕಡಾ 76.67% ಹಕ್ಕು ಚಲಾವಣೆಯಾಗಿದೆ. ಉಳಿದಂತೆ ಚಿಕ್ಕೋಡಿಯಲ್ಲಿ ಶೇಕಡಾ 75.52%, ಬೆಳಗಾವಿ ಶೇಕಡಾ 67.44%, ಬಾಗಲಕೋಟೆ ಶೇಕಡಾ 70.36%, ವಿಜಯಪುರ ಶೇಕಡಾ 60.28%, ಗುಲ್ಬರ್ಗಾ ಶೇಕಡಾ 60.88%, ರಾಯಚೂರು ಶೇಕಡಾ 57.87%, ಬೀದರ್ ಶೇಕಡಾ 62.69%, ಕೊಪ್ಪಳ ಶೇಕಡಾ 68.40%, ಬಳ್ಳಾರಿ ಶೇಕಡಾ 66.22%, ಹಾವೇರಿ ಶೇಕಡಾ 73.99%, ಧಾರವಾಡ ಶೇಕಡಾ 70.03%, ಉತ್ತರ ಕನ್ನಡ 70.07%, ದಾವಣಗೆರೆ ಶೇಕಡಾ 72.52% ಮತದಾನವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಸೇರಿ ಉಳಿದ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಸನದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸರ್ಕಾರ ಪತನವಾಗುತ್ತದೆ ಎಂದು ಕೇಳಿಬರುತ್ತಿರುವ ಸುದ್ದಿ ಹೊಸದೇನಲ್ಲ, ನಮ್ಮ ಸರ್ಕಾರ ಸುಭದ್ರವಾಗಿದೆ ಎಂದರು. ಚುನಾವಣೆ ಮುಗಿದಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಅಭಿವೃದ್ಧಿ, ಬರ ನಿರ್ವಹಣೆಯತ್ತ ಸರ್ಕಾರ ಗಮನ ಹರಿಸಲಿದೆ. ಶೀಘ್ರವೇ ಜಿಲ್ಲಾಧಿಕಾರಿಗಳ ಸಭೆ ಕರೆದು ಬರ ನಿರ್ವಹಣೆ ಕುರಿತಂತೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಡಿಸಿಸ್ ಕಾನ್ಫರೆನ್ಸ್ ಕರೆದಿದ್ದೇನೆ. ಎಲ್ಲ ಡಿಸಿಗಳಿಂದ ಮಾಹಿತಿ ತೆಗೆದುಕೊತಾ ಇದ್ದೇನೆ. ಈ ಒಂದು ಬರಗಾಲದಲ್ಲಿ ಬರೀ ಚುನಾವಣೆ ಕಡೆ ಈ ನಮ್ಮ ಅಧಿಕಾರಿಗಳು ಗಮನ ಕೊಟ್ಟು ಪರಿಸ್ಥಿತಿಗಳು ಏನು ಮಾಡ್ಕೊಂಡಿದ್ದಾರೆ, ರಾಜ್ಯದ
ಬರಗಾಲದ ಹಿನ್ನೆಲೆ ಒಳಗೆ ಏನೇನು ಸಮಸ್ಯೆಗಳಿದೆ, ಬೆಳೆ ಪರಿಹಾರ ಕೊಡ್ತಕ್ಕಂಥದ್ದು ಏನು ಮಾಡ್ಕೊಂಡಿದ್ದಾರೆ, ಇದೆಲ್ಲ ಈಗ ನಾನು ಮೀಟಿಂಗ್ ತಗೋಬೇಕಾಗಿದೆ. 26ರಿಂದ ಆ ಕೆಲಸದ ಕಡೆ ನನ್ನ ಗಮನ ಇರ್ತದೆ. ಶ್ರೀಲಂಕಾ ಸರಣಿ ಬಾಂಬ್ ಸ್ಫೋಟದಲ್ಲಿ ಬಲಿಯಾದ ಕನ್ನಡಿಗರ ಪೈಕಿ 5 ಪಾರ್ಥಿವ ಶರೀರಗಳನ್ನು ಬೆಂಗಳೂರಿಗೆ ತರಲಾಗಿದೆ. ಮೃತರಾದ ಲಕ್ಷ್ಮೀನಾರಾಯಣ್, ಶಿವಕುಮಾರ್, ರಂಗಪ್ಪ, ಹನುಮಂತಯ್ಯ ಮತ್ತು ನಾಗರಾಜರೆಡ್ಡಿ ಎಂಬುವರ ಪಾರ್ಥಿವ ಶರೀರಗಳನ್ನು ಬೆಂಗಳೂರಿಗೆ ತಂದಿದ್ದು ಅವರ ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಲು ಸಿದ್ಧತೆ ನಡೆಸಲಾಗಿದೆ. ಜೆಡಿಎಸ್ ಕಾರ್ಯಕರ್ತರಾಗಿರುವ ಶಿವಕುಮಾರ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಅವರ ಪಾರ್ಥಿವ ಶರೀರವನ್ನು ನೆಲಮಂಗಲ ಬಳಿಯ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇರಿಸಲಾಗಿದೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಅಂತಿಮ ದರ್ಶನ ಪಡೆದು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಶ್ರೀಲಂಕಾದ ಸರಣಿ ಸ್ಫೋಟಗಳ ಹೊಣೆಯನ್ನು ಇಸ್ಲಾಮಿಕ್ ಸ್ಟೇಟ್ ಉಗ್ರ ಸಂಘಟನೆ ಹೊತ್ತಿದೆ. ಚರ್ಚ್ಗಳು ಹಾಗೂ ಪಂಚತಾರಾ ಹೋಟೆಲ್ಗಳನ್ನು ಗುರಿಯಾಗಿಸಿಕೊಂಡು 7 ಆತ್ಮಾಹುತಿ ಬಾಂಬರ್ಗಳು ನಡೆಸಿದ ಭೀಕರ ದಾಳಿಗಳಲ್ಲಿ 359 ಮಂದಿ ಮೃತಪಟ್ಟು 500ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಶ್ರೀಲಂಕಾದಲ್ಲಿ ಅಮೆರಿಕ ನೇತೃತ್ವದ ಪಡೆಗಳು ಹಾಗೂ ಕ್ರೈಸ್ತರನ್ನು ಗುರಿಯಾಗಿಸಿಕೊಂಡು ಇಸ್ಲಾಮಿಕ್ ಸ್ಟೇಟ್ ಸಂಘಟನೆಯ ಹೋರಾಟಗಾರರು ದಾಳಿಗಳನ್ನು ನಡೆಸಿದ್ದಾರೆ ಎಂದು ಸಂಘಟನೆ ಸುದ್ದಿಸಂಸ್ಥೆಯೊಂದಕ್ಕೆ ತಿಳಿಸಿದೆ. ಈ ಮಧ್ಯೆ ಶ್ರೀಲಂಕಾ ಸರ್ಕಾರ ಗುಪ್ತಚರ ಮಾಹಿತಿಯಂತೆ ಕ್ರಮ ಕೈಗೊಂಡಿದ್ದರೆ ಉಗ್ರರ ಸರಣಿ ದಾಳಿಯನ್ನು ತಡೆಯಬಹುದಿತ್ತು ಎಂದು ಒಪ್ಪಿಕೊಂಡಿದೆ. ದಾಳಿಯ ಬಗ್ಗೆ ಭಾರತ ಸರ್ಕಾರ ಸ್ಪಷ್ಟ ಮುನ್ಸೂಚನೆ ನೀಡಿತ್ತು. ಇದಕ್ಕೆ ಉಭಯ ರಾಷ್ಟ್ರಗಳ ನಡುವೆ ಭಯೋತ್ಪಾದನಾ ನಿಗ್ರಹ ಕುರಿತು ಪರಸ್ಪರ ಸಹಕಾರವೇ ಸಾಕ್ಷಿಯಾಗಿದ್ದು, ಗುಪ್ತಚರ ವರದಿಯಂತೆ ಕ್ರಮ ಕೈಗೊಂಡಿದ್ದರೆ ಹೆಚ್ಚಿನ ಅನಾಹುತ ತಡೆಯಬಹುದಿತ್ತು ಎಂದು ಶ್ರೀಲಂಕಾ ಪ್ರಧಾನಮಂತ್ರಿ ರನಿಲ್ ವಿಕ್ರಮಸಿಂಘೆ ತಿಳಿಸಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ಭೂಕಂಪನ ಸಂಭವಿಸಿದ್ದು, ಅಸ್ಸಾಂನಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿರುವುದು ವರದಿಯಾಗಿದೆ. ರಿಕ್ಟರ್ ಮಾಪಕದಲ್ಲಿ 6.1ರಷ್ಟು ತೀವ್ರತೆ ದಾಖಲಾಗಿರುವುದಾಗಿ ಅಮೆರಿಕದ ಭೂವಿಜ್ಞಾನ ಸಮೀಕ್ಷೆ ಇಲಾಖೆ ತಿಳಿಸಿದೆ. ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರಕ್ಕೆ 180 ಕಿಲೋಮೀಟರ್ ದೂರದಲ್ಲಿ ಭೂಕಂಪ ಕೇಂದ್ರೀಕೃತವಾಗಿತ್ತು ಎಂದು ವರದಿ ತಿಳಿಸಿದೆ. ಭೂಕಂಪದಿಂದಾಗಿ ಯಾವುದೇ ಪ್ರಾಣಾಪಾಯವಾಗಿರುವ ವರದಿಯಾಗಿಲ್ಲ. ವೈಜ್ಞಾನಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉನ್ನತ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಪ್ರತಿಪಾದಿಸಿದ್ದಾರೆ. ಚೆನ್ನೈನ ವಿಇಎಲ್ಎಸ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ವಿಸ್ತಾಸ್ ಶಿಕ್ಷಣ ಸಂಸ್ಥೆಯ 9ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾಲಕ್ಕೆ ತಕ್ಕಂತೆ ವಿಶ್ವವಿದ್ಯಾಲಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕವಾಗಿ ಸುಧಾರಣೆ ಹೊಂದಬೇಕು, ಉನ್ನತ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಎಂದು ಸಲಹೆ ನೀಡಿದರು. ಆಧುನಿಕ ತಂತ್ರಜ್ಞಾನವನ್ನು ಶಿಕ್ಷಣ ಮತ್ತು ಬೋಧನೆಯಲ್ಲಿ ಶಿಕ್ಷಕರು ಅಳವಡಿಸಿಕೊಳ್ಳಬೇಕು. ಗ್ರಾಮೀಣ ಪ್ರದೇಶದ ಕೃಷಿ, ಸಣ್ಣ ಕೈಗಾರಿಕೆ ಮುಂತಾದ ಉದ್ದೇಶಗಳಿಗೆ ಅವಶ್ಯವಿರುವ ತಂತ್ರಜ್ಞಾನವನ್ನು ಬಳಸಲು ವಿದ್ಯಾರ್ಥಿಗಳು ಮತ್ತು ಯುವಕರು ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಅಂತರವನ್ನು ತಗ್ಗಿಸಲು ತಂತ್ರಜ್ಞಾನದ ಸಮರ್ಪಕ ಬಳಕೆ ಅಗತ್ಯ ಎಂದರು. ವಿವಿಧ ರಾಜ್ಯಗಳಲ್ಲಿ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್, ನ್ಯಾಯಮೂರ್ತಿಗಳಾದ ದೀಪಕ್ ಗುಪ್ತಾ ಹಾಗೂ ಸಂಜೀವ್ ಖನ್ನಾ ಅವರಿದ್ದ ಪೀಠ ಹಿರಿಯ ವಕೀಲ ವಿಜಯ್ ಅನ್ಸಾರಿಯಾ ಸಲ್ಲಿಸಿದ್ದ ವರದಿಯನ್ನು ಆಧರಿಸಿ ಈ ಆದೇಶ ನೀಡಿದೆ.
ಅರವಿಂದ್ ಕೇಜ್ರಿವಾಲ್, ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಹಾಗೂ ಸ್ವರಾಜ್ ಇಂಡಿಯಾ ಅಧ್ಯಕ್ಷ ಯೋಗೇಂದ್ರ ಯಾದವ್ ವಿರುದ್ಧ ಜಾಮೀನು ರಹಿತ ವಾರಂಟ್ ಜಾರಿ ಮಾಡಿದೆ. 2013ರಲ್ಲಿ ಟಿಕೆಟ್ ಆಕಾಂಕ್ಷಿ ಸುರೇಂದ್ರ ಕುಮಾರ್ ಶರ್ಮಾ ಎಂಬುವರು ಸಲ್ಲಿಸಿದ್ದ ಮಾನಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೇಜ್ರಿವಾಲ್ ಸೇರಿ ಇತರ ಮೂವರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಕೋರ್ಟ್ ಜಾಮೀನು ರಹಿತ ವಾರಂಟ್ ಜಾರಿ ಮಾಡಿದೆ. ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿರುವ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶ ಸಮರ್ ವಿಶಾಲ್ ವಿಚಾರಣೆಯನ್ನು ಇಂದಿಗೆ ನಿಗದಿಪಡಿಸಿದ್ದಾರೆ. ಇಂದು ಕನ್ನಡ ಚಿತ್ರರಂಗದ ಮೇರುನಟ ದಿವಂಗತ ಡಾ ರಾಜ್ಕುಮಾರ್ ಅವರ 90ನೇ ವರ್ಷ ಜನ್ಮದಿನ. ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ಅನನ್ಯ. ನಟ ಸಾರ್ವಭೌಮ ಎಂದೇ ಅಭಿಮಾನಿಗಳ ಹೃದಯದಲ್ಲಿ ನೆಲೆ ನಿಂತಿರುವ ಡಾ ರಾಜ್ ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತಮ್ಮ ಅದ್ಭುತ ಹಾಗೂ ವೈವಿಧ್ಯಮಯ ನಟನೆಯಿಂದಾಗಿ ಕನ್ನಡ ಚಿತ್ರರಂಗದ ಗರಿಮೆಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ರಾಜ್ ಅವರ ಪಾತ್ರ ಮಹತ್ವದ್ದು. ತಮ್ಮ ಸಿನಿಮಾದ ಮೂಲಕ ಭಾಷೆ, ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ದ ಧೀಮಂತ ನಟ. ತಮ್ಮ ವ್ಯಕ್ತಿತ್ವ, ಸಿನಿಮಾ, ನಡೆನುಡಿ ಸೇರಿದಂತೆ ಹಲವು ವಿಚಾರಗಳಿಂದ ನಾಡಿಗೆ ಪ್ರೇರಣೆಯಾಗಿದ್ದಾರೆ. ಅವರ ಕಲಾ ಸೇವೆಯನ್ನು ಗುರುತಿಸಿ ಹಲವು ಪ್ರಶಸ್ತಿಗಳು ಸಂದಿವೆ. ಭಾರತ ಸರ್ಕಾರದಿಂದ ಪದ್ಮಭೂಷಣ, ಚಲನಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ, ಜೀವನ ಚೈತ್ರ ಚಿತ್ರದ ಈ ಲೋಕವೆಲ್ಲ ನಾದಮಯ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ, ಸುಮಾರು 10 ಬಾರಿ ಅತ್ಯುತ್ತಮ ನಟ ಫಿಲ್ಮ್ಫೇರ್ ಪ್ರಶಸ್ತಿ ಸೇರಿದಂತೆ ನಾಡೋಜ ಹಾಗೂ ಗೌರವ ಡಾಕ್ಟರೇಟ್ಗೆ ಅವರು ಭಾಜನರಾಗಿದ್ದಾರೆ. ರಾಜ್ಯದ ವಿವಿಧೆಡೆ ಡಾ ರಾಜ್ ಅವರ ಪುತ್ಥಳಿಗಳಿಗೆ ಅಭಿಮಾನಿಗಳು ಹೂವಿನ ಹಾರ ಹಾಕಿ ಸಲ್ಲಿಸುತ್ತಿದ್ದಾರೆ. ರಕ್ತದಾನ, ನೇತ್ರದಾನ, ಅನ್ನದಾನ ಹೀಗೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ಸಂಜೆ 5 ಗಂಟೆಗೆ ಡಾ ರಾಜ್ ಜನ್ಮದಿನಾಚರಣೆ ಪ್ರಯುಕ್ತ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂತನೆಂದು ಗುಣವಂತನೆಂದು ಭಗವಂತ ನಿನ್ನ ಪೊರೆವ, ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ ಪರತರ ಹರಿವಿಠಲ. ಕೇಳಿದ ತಕ್ಷಣವೇ ಅಷ್ಟು ರಾಶಿಧನ ತಮ್ಮದಾಯ್ತು. ಗುರುಗಳೇ, ಇಷ್ಟೊಂದು ಧನರಾಶಿ ಹೇಗೆ ಹೊತ್ಕೊಂಡು ಹೋಗೋದು ಅಂತ ಭಯಪಡ್ತಿದ್ದೀರಾ? ಸತ್ಯಕೀರ್ತಿ, ಮಹರ್ಷಿಗಳು ಕೇಳಿದ ರೀತಿ ಆ ಧನ ಸರ್ವಸ್ವವನ್ನು ಸಿದ್ಧಪಡಿಸಿ ಆಮೇಲೆ ಹೇರಿ ಅವರ ಜೊತೆಯಲ್ಲಿ ಆಶ್ರಮಕ್ಕೆ ಕಳುಹಿಸಿಬಿಡಿ. ಬೆಂಗಳೂರಿನ ಸುರಾನಾ ಕಾಲೇಜಿನಲ್ಲಿಂದು ಮಹಿಳಾ ಸಬಲೀಕರಣದ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವರದಕ್ಷಿಣೆ ಸ್ವೀಕರಿಸುವುದು ಸೇರಿದಂತೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಕುರಿತು ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. Vital education, health, water and sanitation facilities are either non-existent or ineffective. We at Aman Foundation are committed to working tirelessly to elevate the cause of rural population to the highest levels. ಮಹಿಳೆಯರ ಮೇಲಿನ ದೌರ್ಜನ್ಯ ಕುರಿತು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಿರುನಾಟಕ ಎಲ್ಲರ ಗಮನ ಸೆಳೆಯಿತು. ಜಾನಪದ ಸೊಗಡಿನ ಹಿನ್ನೆಲೆ ಹೊಂದಿರುವ ಐತಿಹಾಸಿಕ ಅಕ್ಕ ತಂಗಿಯರ ಭೇಟಿ ಉತ್ಸವ ನಿನ್ನೆ ಚಿತ್ರದುರ್ಗದಲ್ಲಿ ಜರುಗಿತು. ಬರಗೇರಮ್ಮ ತ್ರಿಪುರ ಸುಂದರಿ ಹಾಗೂ ತಿಪ್ಪಿನಘಟ್ಟಮ್ಮ ದೇವಿಯರ ಐತಿಹಾಸಿಕ ಉತ್ಸವ ಇದಾಗಿದ್ದು, ರಾಜಬೀದಿಯ ದೊಡ್ಡಪೇಟೆಯಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಆಚರಿಸಲಾಯಿತು.
ಪುಷ್ಪಗಳಿಂದ ಅಲಂಕೃತಗೊಂಡಿದ್ದ ಅಕ್ಕ ತಂಗಿಯರ ಮೂರ್ತಿಗಳನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಯಿತು. ಸೋಮನ ಕುಣಿತ, ಡೊಳ್ಳು ಕುಣಿತ, ಉರುಮೆ, ಕರಡಿ ಚಮ್ಮಳ, ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನ ಆಕರ್ಷಕವಾಯಿತು. ಈ ಭೇಟಿ ಸುಮಾರು ಉತ್ಸವದ ಕುರಿತಂತೆ ಡಿಡಿ ನ್ಯೂಸ್ ಜತೆ ಸಂಘಟಕ ಸಿಟಿ ಕೃಷ್ಣಮೂರ್ತಿ, ನೂರಾರು ವರ್ಷಗಳಿಂದ ಅಕ್ಕ ತಂಗಿಯರ ಭೇಟಿ ಉತ್ಸವ ನಡೆಯುತ್ತಾ ಬಂದಿದೆ. ಚಿತ್ರದುರ್ಗ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಜನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು. ಅದಕ್ಕೆ ಈ ವರ್ಷಕ್ಕೊಂದ್ಸರಿ ನಾವು ಭೇಟಿನ ವಿಜೃಂಭಣೆಯಿಂದ ನಮ್ಮ ನಗರದ ಜನತೆ ಎಲ್ಲ ವಿಜೃಂಭಣೆಯಿಂದ ಆಚರಿಸ್ತೀವಿ. ಸ್ಥಳೀಯರಾದ ದೀಪಾ ಪ್ರಣವ್ ಕುಮಾರ್, ಅಕ್ಕ ತಂಗಿಯರು ಸೇರಿದಂತೆ ಕುಟುಂಬದ ಸದಸ್ಯರು ಹಾಗೂ ನೆರೆಹೊರೆಯವರು ಪ್ರೀತಿ ವಿಶ್ವಾಸದಿಂದ ಇರಬೇಕೆಂಬುದು ಈ ಭೇಟಿಯ ಸಂದೇಶವಾಗಿದೆ ಎಂದರು. ಜೀವನದಲ್ಲಿ ನಾವು ಯಾವುದೇ ರೀತಿಯಾದಂತಹ ಜಗಳ, ಮನಸ್ತಾಪ, ದ್ವೇಷ, ಅಸೂಯೆ ಏನು ಇಟ್ಕೊಳ್ದೇನೆ ಪರಸ್ಪರ ಒಬ್ರಿಗೊಬ್ರು ಪ್ರೀತಿನ ನಿಜವಾಗ್ಲೂ ನಾವು ಹೋದಾಗ ಏನು ಹೊತ್ಕೊಂಡು ಹೋಗೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಕೊನೆವರೆಗೂ ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಅಂದ್ರ ಜೊತೆಗೆ ಅತ್ಯಂತ ಅನ್ಯೋನ್ಯವಾಗಿ ಬದುಕ್ರಿ. ಬೆಂಗಳೂರಿನ ಹಂಪಿ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನಾಚರಣೆಯನ್ನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಎಸ್ಆರ್ ಉದ್ಘಾಟಿಸಿದರು. ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷ ಡಾ ಪಿವಿ ಕೊಣ್ಣೂರ್, ಸಾಹಿತಿ ಹಾಗೂ ರಾಜ್ಯ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಶೂದ್ರ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯೆಗೆ ಬೇಕು ಬುದ್ಧಿ, ಬುದ್ಧಿಗೆ ಬೇಕು ಪುಸ್ತಕ. ಈ ಹೆಚ್ಚು ಪುಸ್ತಕಗಳನ್ನು ಇಂದು ಪುಸ್ತಕ ಪ್ರದರ್ಶನದಲ್ಲಿ ಇಡಲಾಗಿದ್ದು ಈ ವೇಳೆ ಉಮಾಶಂಕರ್ 1990ರ ದಶಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನದ ಕೊರತೆಯ ಜೊತೆಗೆ ಸೂಕ್ತ ಪಠ್ಯಗಳ ಕೊರತೆ ಸಾಕಷ್ಟಿತ್ತು. ಆದರೆ ಈಗ ಗ್ರಂಥಾಲಯಗಳಲ್ಲಿ ಸ್ಪರ್ಧಾತ್ಮಕ ಪುಸ್ತಕಗಳಷ್ಟೇ ಅಲ್ಲದೆ ಇತರೆ ವಿಷಯಗಳಿಗೆ ಸಂಬಂಧಪಟ್ಟ 3.5 ಕೋಟಿ ಪುಸ್ತಕಗಳಿದ್ದು ಓದುಗರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ರಾಜ್ಯದಲ್ಲಿ ಸುಮಾರು 3.5 ಕೋಟಿಗಳಿಗಿಂತ ಹೆಚ್ಚಿನ ಪುಸ್ತಕಗಳು ನಮ್ಮ ಗ್ರಂಥಾಲಯಗಳಲ್ಲಿದೆ ಅನ್ನೋದು ಅಂಕಿಅಂಶಗಳನ್ನು ನೋಡ್ತಾ ಇದ್ದೀವಿ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಟಿಡಿ ಕೆಂಪರಾಜು, ಲೇಖಕರು, ಪ್ರಕಾಶಕರು, ಮಾಲೀಕರು ಸೇರಿ ಸದಾಭಿರುಚಿಯ ಪುಸ್ತಕಗಳನ್ನು ಪ್ರಕಟಿಸಿ ಯುವ ಜನಾಂಗಕ್ಕೆ ತಲುಪಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ವಸಂತಾಗಮನದೊಂದಿಗೆ ಎಲ್ಲೆಲ್ಲೂ ಮಾವಿನ ಘಮ ಸೆಳೆಯುತ್ತದೆ. ಆದರೆ ಈ ಬಾರಿ ಮಾವಿನ ಇಳುವರಿ ಕಡಿಮೆಯಾಗಿದ್ದು ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಶಿವಕುಮಾರ್, ಬೇಗಂಪಲ್ಲಿ 38 ರೂಪಾಯಿ, ಸೇಂದೂರ 24 ರೂಪಾಯಿಗೆ ಇಳಿಕೆಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ರೈತರುಗಳಿಗೆ ಯಾವುದೇ ಕಾರಣಕ್ಕೂ ನಷ್ಟ ಆಗದಂತೆನೆ ಎಲ್ಲಾ ಮಂಡಿಗಳನ್ನು ಶ್ರದ್ಧೆಯಿಂದ ಮಾಡಿ ಕಳಿಸ್ಕೊಡ್ಬೇಕು. ಈ ರೈಟ್ ನಮ್ಗೆ ಸಾಲ್ತಾ ಇಲ್ಲ. ರೈತರುಗಳಿಗೆ ಒಳ್ಳೆ ರೈಟ್ ಕೊಡಬೇಕು. ಬೆಳೆಗಳಿಲ್ಲ, ಕಾಯಿಗಳನ್ನು ಉತ್ತಮವಾದ ಜಾಸ್ತಿ ಕಾಯಿ ಬರುವಂತ ಸಾಧ್ಯತೆ ಇಲ್ಲ. ಎಲ್ಲ ಉದುರೋಗಿದೆ. ಮಳೆ ನೀರಿಲ್ದಂತಾನೆ ಎಲ್ಲ ಉದುರೋಗಿದೆ. ಈಗ ಸಾಕಷ್ಟು ಬೆಳೆ ಕಮ್ಮಿ ಇರುತ್ತೆ. ನಮಗೆ ರೈತರುಗಳಿಗೆ ಆದಷ್ಟು ರೈಟ್ ಮಾಡ್ಕೊಡ್ಬೇಕಂತೇಳಿ ದಯವಿಟ್ಟು ನಾವು ಹೇಳ್ತಾ ಇದೀವಿ. ಸುಮಾರು 115 ರಾಮನಗರದ ಮಾವು ಮಾರಾಟಗಾರರ ಸಂಘದ ಅಧ್ಯಕ್ಷ ಅಕುಲ್ ಶರೀಫ್, ಮಾವಿನ ಬೆಲೆ ಇಳಿಕೆಯಾಗುತ್ತಿದ್ದು ರೈತರಿಗೆ ತೊಂದರೆಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಆಗಿದೆ ಇಲ್ಲಿ ನಮ್ಮ ಮಂಡಿಲೆ 28-30 ಆಗಿದೆ, ಸೇಂದೂರ 15 ಆಗಿದೆ, ಇಲ್ಲ ಅಂತಲ್ಲ. ಇವತ್ತು ಬಾಂಬೆ ಬಜಾರ್ ಡೌನ್ ಇದೆ, ಬೇರೆ ಕಡೆ ಹೋಯ್ತಾ ಇರೋದ್ರಿಂದ ಇನ್ನು 55ರಿಂದ 65ವರೆಗೂ ಬಾದಾಮಿ ತಗೊಳ್ತಾ ಇದ್ದೀವಿ. ಅದೇ ರೀತಿ ರಸ್ಪುರಿನೂ ಅಷ್ಟೇನೆ 35ರಿಂದ 45ವರೆಗೂ ನಾವು ತಗೊಳ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯ ವಿವಿಧೆಡೆ ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದ ಮಾವು ಫಸಲಿಗೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯ ಶ್ರೀನಿವಾಸಪುರ, ಮುಳಬಾಗಿಲು ಮತ್ತು ಬಂಗಾರಪೇಟೆ ತಾಲೂಕುಗಳಲ್ಲಿ ಇತ್ತೀಚೆಗೆ ಸುರಿದ ಆಲಿಕಲ್ಲು ಸಹಿತ ಭಾರೀ ಮಳೆಯಿಂದಾಗಿ ಮಾವಿನ ಫಸಲು ನೆಲಕ್ಕುರುಳಿ ಬಿದ್ದಿದ್ದು ರೈತರು ಅಪಾರ ನಷ್ಟಕ್ಕೆ ಒಳಗಾಗಿದ್ದಾರೆ.
ಡಿಡಿ ನ್ಯೂಸ್ನೊಂದಿಗೆ ರೈತ ಶಿವಪ್ರಸಾದ್. ಮಳೆ ಇಲ್ಲ, ತಾಪಮಾನ ಏರಿಕೆ, ಅಕಾಲಿಕ ಮಳೆಯಿಂದಾಗಿ ಮಾವು ಬೆಳೆ ನೆಲಕಚ್ಚಿದ್ದು ರೈತರ ಶ್ರಮ ವ್ಯರ್ಥವಾಗಿದೆ. ಬೆಳೆ ನಷ್ಟದ ಜೊತೆಗೆ ಬೆಲೆಯೂ ಕುಸಿದಿದೆ ಎಂದರು. ಈಗ ಅಲ್ಪ ಸ್ವಲ್ಪ ಕಾಯಿ ಕಚ್ಚಿತ್ತು. ಕಾಯಿ ಕಚ್ಚಿದ್ದಾಗ ನಾವು ಮಳೆ ಬರ್ತದೆ ಅಂತ ಆಕಾಶಕ್ಕೆ ಎದುರು ನೋಡ್ಕೊಂಡಿದ್ವು. ಆದರೆ ಈಗ ಬಂದಿದ್ದು ನಮಗೆ ಬಿರುಗಾಳಿ, ಆಲಿಕಲ್ಲು ಸಹಿತ ಮಳೆ ಬಂದು ಮಾವಿನ ಮರಗಳಲ್ಲಿರೋ ಕಾಯಿಗಳಲ್ಲಿ ಅರ್ಧ ಕಾಯಿ ಸಂಪೂರ್ಣವಾಗಿ ಉದುರಿದಾವೆ. ಅಪಾರ ಪ್ರಮಾಣದ ರೈತ ಚೌಡರೆಡ್ಡಿ, ತಾಲೂಕಿನಲ್ಲಿ ಈ ಹಿಂದೆ ಮಾವಿನ ಸಂಗ್ರಹ ಘಟಕವಿತ್ತು. ನಷ್ಟಕ್ಕೊಳಗಾದ ಮಾವನ್ನು ಮೂಲಕ ರೈತರಿಗೆ ನೆರವಾಗುತ್ತಿತ್ತು. ಆದರೆ ಈಗ ಘಟಕ ಮುಚ್ಚಿರುವುದರಿಂದ ರೈತರು ಹೆಚ್ಚಿನ ನಷ್ಟಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಹೇಳಿದರು. ಕೆಜಿಗೆ 1.5-2 ರೂಪಾಯಿ ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎತ್ಕೊಂಡೋದಂತ ಖರ್ಚು ಕೂಡ ಹೊರಡ್ತಾ ಇಲ್ಲ. ಆದರೂ ವಿಧಿ ಇಲ್ಲದೆ ಮಾವನ್ನ ಕೆಳಗೆ ಬಿಟ್ರೆ ಹೂಜಿನೊಂದು ಹಾವಳಿ ಬರುತ್ತೆ ಅಂತ ಹೇಳಿ ಎತ್ಕೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಡಾ ಕೃಷ್ಣಮೂರ್ತಿ, ಅಕಾಲಿಕ ಮಳೆಯಿಂದಾಗಿ ಮಾವು ಫಸಲು ನಷ್ಟವಾಗಿದ್ದು ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾನಿ ಬಗ್ಗೆ ಸಮೀಕ್ಷೆ ನಡೆಸುತ್ತಿದ್ದು ನಷ್ಟದ ವರದಿ ತಯಾರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಆರ್ಸಿ ಮಾರ್ಕೆಟ್ಲಿ ಮಾರುವಂತ ಪ್ರಮೇಯ ಬಂದಿದೆ. ಅದು ಇನ್ನು ಇಮ್ಮೆಚ್ಯೂರ್ ಫುಡ್ ಅದರಿಂದ ಅವ್ರಿಗೆ ಏನು ಬೆಲೆ ಕೂಡ ಸಿಗೋದಿಲ್ಲ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೆವಿನ್ಯೂ ಮತ್ತೆ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಫೀಲ್ಡ್ ಅಲ್ಲಿ ಸರ್ವೆ ಮಾಡ್ತಿದ್ದಾರೆ, GPS ಫೋಟೋ ತೆಗೆದಿದ್ದಾರೆ. ರೈತರ ತೋಟದಲ್ಲಿ ನಷ್ಟ ಆಗಿರ್ತಕ್ಕಂಥ ಬೆಳೆಗಳ ಮಾಹಿತಿಗಳನ್ನ ಕ್ರೋಢೀಕರಿಸಿ ಈ ವರದಿನ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿ ಅವರಿಗೆ. ಕೋಲಾರ ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಆಲಿಕಲ್ಲು, ಬಿರುಗಾಳಿ ಸಹಿತ ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಸಂಕಷ್ಟಕ್ಕೆ ಒಳಗಾಗಿದ್ದು ತೀವ್ರ ತೊಂದರೆ ಅನುಭವಿಸಿದರು. ಡಿಡಿ ನ್ಯೂಸ್ನೊಂದಿಗೆ ರೈತ ಮೊಳಬಾಗಿಲಪ್ಪ, ಭಾರಿ ಮಳೆಯಿಂದಾಗಿ ಕೆಲ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದೆ. ಅಲ್ಲದೆ ಜೋಳ, ತೆಂಗು, ಕೊತ್ತಂಬರಿ, ಕೋಸು ಮುಂತಾದ ಬೆಳೆಗಳು ನಾಶವಾಗಿವೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು. ಈ ತರ ತೆಂಗಿನ ಮರಗಳು ಮುರಿದೋಗಿದೆ, ಎಲ್ಲ ಕೊತ್ಮೀರಿ ಎಲ್ಲಾನು ಕ್ಲೀನ್ ಸಂಪೂರ್ಣವಾಗಿ ನೆಲ ಕಚ್ಕೊಂಡ್ಬಿಟ್ಟೈತೆ. ಈ ಕೋಸಾದ್ರೆ ಕಲ್ಲು ಬಿದ್ದು ಕೋಸುಗಳ ಮೇಲೆ ಎಲ್ಲ ಗಲಿ ಇದಾಗ್ಬಿಟ್ಟೈತೆ, ಎಲ್ಲ ಗಡ್ಡೆ ಎಲ್ಲ ಒಡೆದ್ಬಿಟ್ಟೈತೆ. ಮೊಳಕೆಗಳೆಲ್ಲ ಕಿತ್ಕೊಂಡೋಗಿದೆ. ಪೇಪರ್ಗಳು ಹಾಕಿದ್ರಿ ನಾವು ಟಮಾಟಾಗ್ಲಿಗ ಅದೆಲ್ಲಾನು ಕಿತ್ಕೊಂಡು ಎಳ್ಕೊಂಡು ಹೊಟ್ಟೋಗಿದೆ ಹಳ್ಳಗಳಿಗೆ. ಈ ರೀತಿ ಎಲ್ಲ ತೊಂದರೆಗಳಾಗಿ ಅನಾಹುತಗಳಾಗಿದೆ ಸರ್. ಮತ್ತೋರ್ವ ರೈತ ಕೆ ಲಕ್ಷ್ಮೀಪತಿ, ವಿವಿಧ ಭಾಗಗಳಲ್ಲಿ ಮಳೆಯಿಂದ ತೀವ್ರ ತೊಂದರೆ ಉಂಟಾಗಿದ್ದು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದರು. ಚೈನಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತ ಪದಕ ಗಳಿಕೆ ಮುಂದುವರಿಸಿದೆ. 1 ಚಿನ್ನ ಹಾಗೂ 1 ಬೆಳ್ಳಿ ಮತ್ತು 1 ಕಂಚಿನ ಪದಕವನ್ನು ಭಾರತ ಗಳಿಸಿದೆ. ವಿಶ್ವದ ಅಗ್ರಶ್ರೇಣಿಯ ಆಟಗಾರ ಭಾರತದ ಬಜರಂಗ್ ಪೂನಿಯಾ 65 ಕೆಜಿ ಪುರುಷರ ವಿಭಾಗದಲ್ಲಿ ಕಜಕಿಸ್ತಾನದ ಸೈಯದ್ ಬೈಕ್ ಅವರನ್ನು ಮಣಿಸಿ ಬಂಗಾರದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೋರ್ವ ಭಾರತೀಯ ಆಟಗಾರ ಪ್ರವೀಣ್ ರಾಣಾ 79 ಕೆಜಿ ಪುರುಷರ ವಿಭಾಗದಲ್ಲಿ ಇರಾನ್ನ ಮೊಹಮ್ಮದ್ ತೆಮೌರಿ ವಿರುದ್ಧ ಪರಾಭವಗೊಂಡು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. 97 ಕೆಜಿ ವಿಭಾಗದಲ್ಲಿ ಭಾರತದ ಸತ್ಯವೃತ್ ಕದಿಯಾನ್ ಕಂಚಿನ ಪದಕ ಗಳಿಸಿದ್ದಾರೆ. ಮತ್ತೊಂದೆಡೆ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶಿವತಾಪ ಮತ್ತು ಎಲ್ ಸರಿತಾದೇವಿ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವತ್ರಿಕ ಚುನಾವಣೆ, ದೇಶದ ವಿವಿಧೆಡೆ ಬಿರುಸುಗೊಂಡ ಪ್ರಚಾರ. ಜಾರ್ಖಂಡ್ನಲ್ಲಿ ಪ್ರಧಾನಿ, ಉತ್ತರ ಪ್ರದೇಶ ಮತಯಾಚನೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ 237 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರ. ಭದ್ರತಾ ಕೊಠಡಿಗಳಿಗೆ ಸರ್ಪಗಾವಲು. ಬರ ನಿರ್ವಹಣೆ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಶೀಘ್ರವೇ ಸಮಾಲೋಚನೆ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಕ್ಕನುಗುಣವಾಗಿ ಸುಧಾರಣೆ, ತಂತ್ರಜ್ಞಾನ ಬಳಕೆ ಅತ್ಯವಶ್ಯ, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.